ಎಷ್ಟು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಂತ ಹೇಳಿ ನನಗೆ ತೃಪ್ತಿಯಾಗಿದೆ ಅಂತ ಅಲ್ಲ. ನಾವು ಇನ್ನೂ ಕಡಿಮೆ ಮಾಡ್ತಕ್ಕಂಥ ಅಪರಾಧಗಳೇ ನಡಿಬಾರ್ದಾಗಿರ್ತಕ್ಕಂಥ, ಆದರೆ ಅಪರಾಧಗಳನ್ನ ಮಾಡ್ತಕ್ಕಂಥವ್ರೆ ನೀವು ಜಾಸ್ತಿಯಾಗಿ. RSSನವರು ದೇಶದ ರಾಜಕಾರಣ ಮಾಡವ್ರೆ ಇವರು. ನೀನು RSS ಎಲ್ಲ ಕೂತ್ಕೊಳ್ಳಪ್ಪ. ಅಶೋಕ ಕಬಡ್ಡಿ ಆಡ್ಕೊಂಡು ನೀನೆಲ್ಲಿ RSS ಹೋಗಿದ್ದೆ? ನೀ RSS ಶಾಖಕ್ಕೆ ಹೋಗೇ ಇಲ್ಲ. ಈಗ ದ್ವೇಷದ ಭಾಷಣ ಮಾಡವ್ರೆ ನೀವು. ರಾಜಕಾರಣ ಮಾಡೋರಿಗೆ, ಹಿಂಸೆ ರಾಜಕಾರಣ ಮಾಡೋರಿಗೆ ಅದನ್ನ ಹತ್ತಿಕ್ಕತಕ್ಕಂಥ ಪ್ರಯತ್ನ ರೇ ಇವ್ರೆ ಜಾಸ್ತಿ ಮೇಲೆ ಮಾತಾಡೋದ್ ಬೇಡ, ಸುಮ್ಕೂರಿ. ನನಗೆ ನೀವೆಲ್ಲ ಸಭಾಧ್ಯಕ್ಷರೇ ನಿಮ್ಗೆಲ್ರಿಗೂ ಎತ್ತಿಕೊಂಡು ಗಲಾಟೆ ಮಾಡಿ ಅಂತ ಹೇಳ್ಕೊಟ್ಟಿರೋರು ಗೊತ್ತು ನನಗೆ. ಸಭಾಧ್ಯಕ್ಷರೇ ನೋಡಪ್ಪ, ಹಿಂಗೆಲ್ಲ ಕೂಗಾಡಿದ್ರೆ ಯಾರು ಕೇಳಲ್ಲ. ಸಭಾಧ್ಯಕ್ಷರೇ, ಈ ದೇಶದ್ರೋಹ ಭಯೋತ್ಪಾದಕರಿಗೆ ಸಪೋರ್ಟ್ ಆಗ್ತಕ್ಕಂಥ SDPI PFI ಅವರ ಕೇಸ್ ವಿಡ್ರಾ ಮಾಡಿದವರೇ ಇವರು. ಕೇಸ್ ವಿಡ್ರಾ ಮಾಡಿದವರು ಯಾವ ಕೇಸ್ ವಿಡ್ರಾ ಮಾಡಿಲ್ಲ. ಯಾವ ಕೇಸನ್ನು ವಿಡ್ರಾ ಮಾಡಿಲ್ಲ. ನೀವು ಬೆಂಬಲ ಕೊಡ್ತಾ ಇರ್ತಕ್ಕಂಥವ್ರು ದೇಶದ ಭಾಷಣ ಮಾಡಿದವರಿಗೆ. ನಮ್ಮ ಕಾಂಗ್ರೆಸ್ ನಲ್ಲಿ ನೀನು RSSನವನಲ್ಲ. ನಾಟ್ RSS. RSS ಅಲ್ಲ. ವಾಪಸ್ ತಗೊಂಡಿದ್ದೀರಿ ನೀವು. ನಿಮ್ನೆಲ್ಲ ಎತ್ಕಟ್ಟಿದ್ದಾರೆ ನಿಂತ್ಕೊಳ್ಳಿ ಅಂತ ಮತ್ತೆ ನೋಡು ಸರ್. ನಿಮ್ದೇ ದಲಿತ ಶಾಸಕರ ಗೊತ್ತಾಯ್ತು, ನಿಮ್ದೆಲ್ಲ ಗೊತ್ತಾಯ್ತು. ಆಯ್ತು ಕೂತ್ಕೊಳ್ಳಿ. ಕೂತ್ಕೊಳ್ರಿ. ಆಯ್ತು, ಕೂತ್ಕೊಳ್ರಿ. ಹಾಗೆಲ್ಲ ಮಾತಾಡಬಾರ್ದು. ಸುಮ್ಮನೆ ನೀನ್ ಕೂಗೋದೆಲ್ಲ ಗೊತ್ತಾಗ್ಬಿಡಪ್ಪ. ನೀನ್ RSS ಅಂತ ನೀವು ಹೇಳದೆ ಫೈನಲ್. ನಿಂಬಾಯಿಂದ ಹೌದು, ನಾನು ಉತ್ತರ ಹೇಳೋದೇ ಫೈನಲ್. ನಾನು ಹೇಳಲ್ಲ. ನೀವು ನಿಂಬಾಯಿಂದ ಹಾಗೆ ಬಂದ್ರೆ ಹೇಗೆ ಸರ್? ಹೌದು, ಮತ್ತೆ ನೀವು ದ್ವೇಷದ ರಾಜಕಾರಣ ಮಾಡ್ತೀರಿ. ನೀವು ಜಡ್ಜ್ ಆಗೋದು ಹೇಗೆ? ಆ ಕೇಸನ್ನು ಪಡ್ಕೊಂಡಿದ್ದೀರಿ ನೀವು. ಅವ್ರೇನ್ ಜಡ್ಜ್ಮೆಂಟ್ ಮಾಡೋದಿಲ್ಲ. ಅಧ್ಯಕ್ಷರೇ, ಮುಖ್ಯಮಂತ್ರಿ ಮಾತಾಡೋದಾಗ ಅನುಮತಿ ಇಲ್ದನೆ ಶಿಕ್ಷಕ ನಿಂತು ಒಳಬಳ ಮಾತಾಡಿದ್ರೆ ಮುಖ್ಯಮಂತ್ರಿಗಳು RSS ಅವರೇ ಗಲಭೆ ಮಾಡೋದು ಅಂತ ಹೇಳಿದ್ದಾರೆ. ಅದನ್ನ ಕಡದಿಂದ ತೆಗೆಸಿ, ಇಲ್ಲಾಂದ್ರೆ ನಾವು ಸದನ ನಡೆಯಕ್ಕೆ ಬಿಡಲ್ಲ. 100% ನಾನು RSS. ಇಲ್ಲಿರೋರೆಲ್ಲರೂ ಕೂಡ RSS. ದೇಶದ ಪ್ರಧಾನಿ RSS, ದೇಶದ ಪ್ರಧಾನಿ RSS, ಹೋಮ್ ಮಿನಿಸ್ಟರ್ RSS. ಇವ್ರು ಯಾರೋ ನೆನ್ನೆ ಮನೆ ಬಂದಿರೋರು ಇವರು RSS ಬಗ್ಗೆ ಈ ಮಾತಾಡಿದ್ರೆ ಯಾವುದೇ ಕಾರಣಕ್ಕೂ ಸಹಿಸೋ ಪ್ರಶ್ನೆ. ಈ ಟೆರರಿಸ್ಟ್ ಸಪೋರ್ಟ್ ಮಾಡೋರು ಕಾಂಗ್ರೆಸ್ ಅವರು. ಟೆರರಿಸ್ಟ್ ಸಪೋರ್ಟ್ ನೀವೆಲ್ಲ ಸಪೋರ್ಟ್ ಮಾಡೋರು. ಟೆರರಿಸ್ಟ್ ಮನೆ ಸೇರಿಸ್ಕೊಂಡು ನೀವು ರಾಜಕಾರಣ ಮಾಡೋರು. ನೀವು ಮನೆಗೆ ಇಟ್ಕೊಂಡು ರಾಜಕಾರಣ, ಮನೇಲಿ ಇಟ್ಕೊಂಡು ರಾಜಕಾರಣ ಮಾಡೋರು. ನಿಮ್ಮಿಂದ RSS ಕಲಿಬೇಕಾಗಿಲ್ಲ. RSS ದೇಶವನ್ನ ಕಟ್ಟುವಂತವ್ರು ನೀವು. ದೇಶನ ಒಡೆಯೋರು. ಪಾಕಿಸ್ತಾನ ನೀವು, ಬಾಂಗ್ಲಾದೇಶ ಉತ್ತೇಜನ ಕೊಡುವಂತರು. ನಾವು ದೇಶವನ್ನು ಜೋಡಿಸುವಂತ ನೋಡಿ, ಕರ್ನಾಟಕದಿಂದ ತೆಗಿಬೇಕು. ಇಲ್ಲ, ನಾನು ಹೇಳ್ತಾ ಇರೋದು ಕರ್ನಾಟಕದಿಂದ ತೆಗಿಬೇಕು. ಕಾಂಗ್ರೆಸ್ ಅವರು ಈ PFI
ಅದನ್ನು ಹಾಕಿ ಹಂಗಾರೆ ಅದನ್ನು ಬರೀರಿ ನಾಟ್ ಬರೀರಿ. ಕಾಂಗ್ರೆಸ್ ಅವ್ರ PFI ಏಜೆಂಟ್ ಅಂತ ಹೇಳ್ತೀರಿ, ಬರೀರಿ ಹಂಗಾರೆ ಅದನ್ನು ಬರೀರಿ ಹಂಗಾರೆ ಅದನ್ನು ಬರ್ಕೊಳ್ಳಿ. ಮತ್ತೆ PFI ಎಲ್ಲ ಅವ್ರ ಏಜೆಂಟ್ಗಳೇ ಅಲ್ಲ. ಯಾವ್ದನ್ನೂ ಇದ್ ಮಾಡ್ಬೇಡಿ. RSS ನವ್ರು ಹೇಳ್ದಾಗ ಮಾಡೋದು, ನೀವು PFI ಹೇಳ್ದಂಗ್ ಮಾಡೋದು, RSS ನವ್ರು ಹೇಳ್ದಾಗ ನೀವು ಮಾಡೋದು. PFI ಹೇಳ್ದಂಗ್ ಮಾಡೋರು. ಪಾಕಿಸ್ತಾನ ಪೊಲಿಟಿಕಲ್ ಪಾರ್ಟಿ ಅಲ್ಲ. ಪಾಕಿಸ್ತಾನ ಹೇಳ್ದಂಗ್ ಮಾಡೋರು. ಆಯ್ತು ನೀವ್ ಹೇಳಿ, PFI ಹೇಳ್ದಂಗ್ ಮಾಡ್ತೀನಿ ಅಂತ ನೀವ್ ಹೇಳಿ. PFI ನಾನು ಮಾಡೇ ಇಲ್ಲ, ಹಿಂಗೇನು ಮಾಡಲ್ಲ, ಹಿಂಗೇನು ಮಾಡಲ್ಲ, ಈಗಲೂ ಮಾಡಲ್ಲ. PFI ಹೇಳಿದ್ರು ಮಾಡಲ್ಲ, ಯಾರು ಹೇಳಿದ್ರು ಮಾಡಲ್ಲ. RSS ನವರು ನಮ್ಮ ವೈರಿಗಳು. ಚೈನಾ ಹೇಳ್ದಂಗ್ ಮಾಡೋರು, ಪಾಕಿಸ್ತಾನ ಹೇಳ್ದಂಗ್ ಮಾಡೋರು. ದೇಶದ್ರೋಹಿ ಚಟುವಟಿಕೆ ನೀವು, ದೇಶ ಉಳಿಯೋರ ಜೊತೆ ಕೈ ಜೋಡಿಸ್ಕೊಂಡು ನೀವು ನಕ್ಸಲ್ಸಿಗೆ ಸಪೋರ್ಟ್ ದೇಶ ಉಳಿಯೋರು. ಮಹಾತ್ಮ ಗಾಂಧೀಜಿಯವರು ಹತ್ಯೆಯಾದಾಗ ನೀವು ಏನಂತ ಮಾಡಿದ್ದರು? ಮಹಾತ್ಮ ಗಾಂಧೀಜಿಯವರು ಹತ್ಯೆಯಾದಾಗ ವಲ್ಲಭಾಯ್ ಪಟೇಲ್ ಏನಂತ ಮಾಡಿದ್ರು? ನಿಮ್ಮನ್ನ ಬ್ಯಾನ್ ಮಾಡಿದ್ರು. ಇತಿಹಾಸ ತಿಳ್ಕೊಳ್ಳಿ. RSS ಬ್ಯಾನ್ ಮಾಡಿದ್ರು, ನಿಮ್ಗೆ ಬ್ಯಾನ್. ನೋಡಿ ಅಧ್ಯಕ್ಷರೇ, ಯಾವುದೇ ಕಾರಣಕ್ಕೂ ಇವರು RSS ಬಗ್ಗೆ ಮಾತಾಡಿರೋ ಪದನ ವಾಪಸ್ ತೆಗಿಬೇಕು. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಬಿಡೋ ಪ್ರಶ್ನೆನೇ ಇಲ್ಲ. ಮಾಡ್ಲಿ, ನಾವು ಇವ್ರಿಗೆಲ್ಲ ಎದುರ್ಕತ್ತೀವ, ಮಾಡಿ ಇವ್ರಿಗೆಲ್ಲ ಎದುರ್ಕತ್ತೀವಿ. RSS ಇವ್ರು ಏನ್ ಮಾಡ್ತಾರೆ ನಾವು ತಯಾರಾಗಿದ್ದೀವಿ ಮಾಡಕ್ಕೆ. RSS ಯಾಕೆ ಬ್ಯಾನ್ ಆಯ್ತು ಹೇಳಿ. ನೀವು ಏನ್ ಮಾಡ್ತೀರಿ ಅದನ್ನ ಎದುರ್ಸಕ್ ತಯಾರಾಗಿದ್ದೀವಿ. ನಾವು ರೆಡಿ ಇದ್ದೀರಿ, ನಾವು ರೆಡಿಯಾಗಿ ಬಂದಿದ್ದೀರಿ. ನಾವು ಇವರು RSS ಏನೇ ಹೇಳಿದ್ರು ಕೂಡ ಅವ್ರನ್ನ ಎದುರಿಸಲಿಕ್ಕೆ, ಅವರ ಮಾತಾಡ್ತಿರ್ತಕ್ಕಂಥ ಮಾತುಗಳನ್ನ ಎದುರಿಸಲಿಕ್ಕೆ ನಾವು ತಯಾರಾಗಿದ್ದೀವಿ. ಕಾನೂನು ಕಾಪಾಡಿ, ಕಾನೂನು ಸುರಕ್ಷತೆ ಕಾಪಾಡಿ, ಕಾನೂನು ಪಾಲನೆ ಮಾಡಿ. ಆದ್ರೆ ಈ ರೀತಿ RSS ಸಂಘಟನೆ ಬಗ್ಗೆ ಕಾನೂನನ್ನು ಪಾಲನೆ ಮಾಡದೇ ಇರೋರೇ ನೀವು. ನಿಮ್ಮ ಸ್ಥಾನಕ್ಕೆ ಧಕ್ಕೆ ಬರುತ್ತೆ. ಇಲ್ಲಿ ಕೂತ್ಕೊಂಡು ಅವ್ರ ವಿರುದ್ಧವಾಗಿ ಹೇಳೋದು ಸರಿಯಲ್ಲ. ನನ್ನ ಅಭಿಪ್ರಾಯ ಅದು. ನಿಮ್ಮ ಅಭಿಪ್ರಾಯ ಸರಿ, ನೀವು ಹೇಳಿ ಬೇರೆ ಕಡೆ. ಆದ್ರೆ ಇಲ್ಲಿ ಒಂದು ಕಡತದಲ್ಲಿ ಹೇಳ್ತೀನಿ, ಯಾವ ಹೇಳ್ತೀನಿ, ಹೇಳ್ತೀನಿ, ಯಾವ ಅಭಿಪ್ರಾಯ ಹೇಳ್ತೀನಿ. ನಾನು ನಿಮ್ಗೆಲ್ಲ ಎದುರ್ಕೊಳ್ಳಲ್ಲ. RSS ನವ್ರಿಗೆಲ್ಲ ಸರ್ಕಾರ ನಡೆಸೋರು ನೀವು ಈ ರೀತಿ ಮಾತಾಡ್ರಿ ಹೇಗೆ? ಬರೇ ಬೆಂಕಿ ಹಚ್ಚೋದೇ ಕೆಲಸ. ಕಾನೂನು ಕ್ರಮ ತಗೊಳ್ಳಿ. ಬೆಂಕಿ ಹಚ್ಚ ಕೆಲಸ ನಿಮ್ದು. ಕಾನೂನು ಕ್ರಮ ತಗೊಳ್ಳಿ. ಬೆಂಕಿ ಹಚ್ಚ ಕೆಲಸ ನಿಮ್ದು. ಕಾನೂನು ಕ್ರಮ ತಗೊಳ್ಳಿ. ಆಧಾರ ಕೊಡಿ. ಅದನ್ನ ತೆಗ್ಸಿ, ಅದನ್ನ ಇವ್ರ ಮಕ್ಕಳು ಹೋಗ್ತಾರೆ ಕೇಳ್ಬಿಡಿ ಅಧ್ಯಕ್ಷರೇ. ಇಲ್ಲ, ನಾವು ಪಾಕಿಸ್ತಾನ ಅಂತ ಹೇಳ್ತೀರಿ, ಇವ್ರಿಗೆ ಪಾಕಿಸ್ತಾನದವರು ಅಂತ ಹೇಳ್ತೀರಿ. ಒಪ್ಕೊಂತಾರ ಅವರು ಪಾಕಿಸ್ತಾನದವರು ಅಂದ್ರೆ ಒಪ್ಕೊಂತಾರ ಅವರು. ಸಗಣಿ ತಿನ್ನೋದಿಲ್ಲ, ಬರೇ ಬಡವ್ರ ಮಕ್ಕಳಿಗೆ ಇವ್ರ ಮಕ್ಕಳು ಎಲ್ಲರೂ ಅಬ್ರಾಡ್ ಹೋಗ್ತಾ ಇದ್ದಾರೆ, ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ತೆಗ್ದಿದ್ದಾರೆ. ಇವ್ರ ಮಕ್ಕಳು ಯಾರು RSS ಶಾಖೆಗೆ ಹೋಗಲ್ಲ ಅಧ್ಯಕ್ಷರೇ. ಎಲ್ಲ ನೀವು ಹೇಳ್ತೀರಾ? ಹಿಂದುಳಿದ ವರ್ಗರು ದಲಿತರಿಗೆ ಕಳಿಸ್ತಾರೆ. ಕೇಳಿ ಯಾರ್ಯಾರ ಮಕ್ಕಳು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಹೇಳಪ್ಪ. ಎಷ್ಟು ಜನ RSS ಶಾಖೆ ಕಳಿಸ್ತಾ ಇದ್ದಾರೆ ನಿಮ್ಮ ಮಕ್ಕಳಿಗೆ ತೋರಿಸ್ಬಿಡ್ರಿ. ಎಲ್ಲಿದೆ ತೋರಿಸ್ರಿ. ಯಾರು ಇಲ್ಲ ಅಧ್ಯಕ್ಷರೇ, ಯಾರು ಇಲ್ಲ. ಅಷ್ಟೇ ಅಂತ ಹೇಳಿ. ಯಾರು ನಿಮ್ಮ ಮಕ್ಕಳಿಗೆ RSS ಶಾಖೆ ಕಳಿಸ್ತಾ ಇಲ್ಲ. ನಿಮ್ಮ ಯಾವ ಸ್ಕೂಲಿಗೆ ಕೂತ್ಕೊಳ್ರಪ್ಪ. ಎಷ್ಟು ಜನ ಕುಡಿತೀರಪ್ಪ ಇಲ್ಲಿ? ಅಧ್ಯಕ್ಷರೇ ಕೇಳಿ, ಎಷ್ಟು ಜನ ಕುಡಿತೀರ? ಈಗ ಅಧ್ಯಕ್ಷರೇ, ಇವ್ರ ಮಕ್ಕಳು ಯಾವ ದಲಿತ ಕಾಲೋನಿಯಲ್ಲಿ ಇದ್ದಾರೆ ಅಂತ ಹೇಳಿ. ಇವ್ರ ಮಕ್ಕಳು ಯಾವ ದಲಿತ ಕಾಲೋನಿಯಲ್ಲಿ ಯಾವ ದಲಿತ ಕಾಲೋನಿಯಲ್ಲಿ ಇವ್ರ ಮಕ್ಕಳಿದ್ದಾರೆ ಅಂತ ಹೇಳಿ ಫಸ್ಟ್. ಆಮೇಲೆ ದಲಿತರು ಉದ್ಧಾರ ಮಾಡ್ತೀವಿ ಅಂತ 50 ವರ್ಷ ಹೇಳಿದ್ರಲ್ಲ. ದಲಿತ ಕಾಲೋನಿಯಲ್ಲೇ ಇರಬೇಕು. ಪಾಪ ಮುಖ್ಯವಾಗಿ ಇಲ್ಲಿ ಬರಬಾರ್ದು ಅವರು. ಎಲ್ಲ ಕಾಲೋನಿಯಲ್ಲೇ ಇರಬೇಕು. ಸದಾಶಿವನಗರ ಖರ್ಗೆ ಅವರು ದಲಿತ ಕಾಲೋನಿಯಲ್ಲೇ ನಮ್ಮ ಮಕ್ಕಳು ಮಾತ್ರ RSS ಹೋಗ್ಬೇಕು. ನಮ್ಮ ಮಕ್ಕಳು RSS ಹೋಗ್ಬೇಕು. ನಮ್ಮ ಮಕ್ಕಳು ಸತ್ರು RSS ಶಾಖೆ ನಿಮ್ಮಂತ ಯೋಗ್ಯತೆ ಇಲ್ಲದವರು RSS ಬರೋದೇ ಬೇಡ. ನಿಮ್ಮಂತ ಯೋಗ್ಯತೆ ಇಲ್ಲದವರು ಬರೋದೇ ಬೇಡ. ಯೋಗ್ಯತೆನೇ ಇಲ್ಲ ಬಿಡಿ. ನಿಮಗೆ ಯೋಗ್ಯತೆ ಇಲ್ಲ, ಯೋಗ್ಯತೆನೇ ಇಲ್ಲ. ನೀವೇ ಆಗ್ಬಿಡ್ತೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮಗೆ 4 ವರ್ಷ ಯೋಗ್ಯತೆ ಇಲ್ಲ ನಿಮಗೆ.
ಕಲಿಸ್ತೀವಿ, ಗುರುನಾರಾಯಣ್ ತತ್ವವನ್ನು ಕಲಿಸ್ತೀವಿ. ಬಾರಿ ನಿಮ್ ಬಾಯಿ ಸದಾಶಿವ ನಗರದಲ್ಲಿ ಕೂತ್ಕೊಂಡು ದಲಿತರ ಬಗ್ಗೆ ಬಾರಿ ಗುರುನಾರಾಯಣ್ ಹೆಸರು ಬರೋದಿಲ್ಲ, ಬರೇ ಸರಿ. RSS. ಸದಾಶಿವ ನಗರದಲ್ಲಿ ಕೂತ್ಕೊಂಡು ದಲಿತರ ಬಗ್ಗೆ ಮಾತಾಡುತ್ತೀರಾ? ಏನ್ ಮಾಡಿದಾರೆ? ಏನೇನ್ ಮಾಡಿದ್ದೀರಾ? ನೀವೇನ್ ಮಾಡಿದ್ದೀರಾ? ನೀವು ನಿಮ್ಮ ಅಪ್ಪ ಮಕ್ಕಳೆಲ್ಲ 50 ವರ್ಷ ಇದನ್ನೇ ಮಾಡಿದ್ದೀರಿ. ನೀವು ದಲಿತರ ಬಗ್ಗೆ ನೀವೇನ್ ಮಾಡಿದ್ದೀರಿ ಹೇಳಿ? ನಾವು ಎಲ್ಲಿದ್ರಪ್ಪ? ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಎಲ್ಲಿದ್ರಿ? ಅಂತೇಳಿ ಗುಲ್ಬರ್ಗ ಎಲ್ಲಿದ್ರಿ? 75 ವರ್ಷ ಗುಲ್ಬರ್ಗದಲ್ಲಿ ಏನ್ ಮಾಡಿದ್ದೀರಿ ಅಂತ ಗೊತ್ತಿದೆ. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇದ್ದಾಗ ಏನ್ ಮಾಡಿದ್ದೀರಿ ಗುಲ್ಬರ್ಗದಲ್ಲಿ 75 ವರ್ಷ? ಎಲ್ಲಿದ್ರಿ? ಏನ್ ಇಂಡಿಯಾ ಪಾಕಿಸ್ತಾನ ಯುದ್ಧ ಮಾಡಿದಾಗ ಎಲ್ಲಿದ್ರಿ? ಕೇಳಿ ಅಧ್ಯಕ್ಷರೇ, ಉತ್ತರ ಇಲ್ಲ, ಏನಿಲ್ಲ, ಸುಮ್ಮನೆ ಎದ್ದಿಟ್ಕೊಂಡಿಲ್ಲ ಅಷ್ಟೇ. ಗೊತ್ತಿದ್ದಾರೆ ನೋಡ್ರಿ, ಮುಂದೆ ನಿಮ್ ದೇಶಭಕ್ತಿ ಎಲ್ಲ ಗೊತ್ತಿದೆ. ಅದಕ್ಕೆ ಪಟೇಲ್ ಅವರು ನಿಮ್ಗೆಲ್ಲ ಬ್ಯಾನ್ ಮಾಡಿದ್ರು. ತೆಗಿಸಿ ಸರ್ ಅದು. ನಾವು ಇಲ್ಲ, ನಾವು ಪಾರ್ಲಿಮೆಂಟ್ ಉಪಯೋಗಿಸಿಲ್ಲ. ನಾವು ಒಂದು ಪಾರ್ಲಿಮೆಂಟ್ ನಿಮ್ ಪಾಕಿಸ್ತಾನ ಅಂದ್ಬಿಟ್ರೆ ಬಿಟ್ಬಿಡ್ತೀರಾ ನೀವು? ಪಾಕಿಸ್ತಾನ ಅಂತ ಯಾಕೆ ಸುಮ್ಮನೆ ಮತ್ತೆ ನಾವು ಹಂಗೆ RSS ಅಂದ್ರೆ ಬಿಡಲ್ಲ. ಪಾಕಿಸ್ತಾನ ಅಂತ ಹೇಳಿ RSS ಅಂದ್ರೆ ನಾವು ಬಿಡಲ್ಲ. RSS ಈಗ ಇವಾಗ ಮಾಡಿದ್ದೀರಲ್ಲ, 4% ಇನ್ನೇನ್ ಮಾಡಿದ್ದೀರಾ ನೀವು? ಅದೊಂದು ಆರ್ಗನೈಸೇಷನ್ 4% ಮಾಡಿರೋದು ಅದಕ್ಕೆ ಇವ್ರು ಇನ್ನೇನ್ ಮಾಡಿರೋದು ಅದಕ್ಕೆ? ಅದಕ್ಕೆ ಮಾಡಿರೋದು. ಈ RSS ಅಂತ RSS ಅಂತ ಹೇಳಿದ್ರೆ ನಿಮ್ಗೆ ಹೇಳಿದ್ನ? ಅದರಿಂದ ಕಡತದಿಂದ ತೆಗಿಯಕ್ ಆಗಲ್ಲ. ನಾವು ಬಿಡಲ್ಲ. ಅದರಿಂದ ಬಿಡಲ್ಲ ನಾವು. ದಯವಿಟ್ಟು ತೆಗಿಯಕ್ ಬಿಡಲ್ಲ ಸದನ ಅಂತಾರೆ. ನಡೆಸಕ್ಕೆ ಅವಕಾಶ ಮಾಡಿಕೊಡಿ. ತೆಗಿಯಕ್ ಬಿಡಲ್ಲ ಅಂತ. ಸದನ ನಡೆಸಕ್ಕೆ ಅವಕಾಶ ಮಾಡಿಕೊಡಿ. ಅದು ಅನ್ಪಾರ್ಲಿಮೆಂಟ್ ವರ್ಡ್ ಆಯ್ತು, ತೆಗಿಬಹುದಾಯ್ತು. ಅನ್ಪಾರ್ಲಿಮೆಂಟ್ ವರ್ಡ್ ಅಲ್ಲ ಅದು. ಅದರಿಂದ ಸದನ ನಡೆಸಕ್ಕೆ ಅವಕಾಶ ಮಾಡಿಕೊಡಿ. ನೋಡಿ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.